ದ್ರಾವಿಡ ಸಂಸ್ಕೃತಿ ಸಮ್ಮಿಲನೋತ್ಸವ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘ ಚಿಕ್ಕಮಗಳೂರು ವತಿಯಿಂದ ದ್ರಾವಿಡ ಸಂಸ್ಕೃತಿ ಸಮ್ಮಿಲನೋತ್ಸವ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ 26/12/2018 ಗುರುವಾರ ಆಯೋಜಿಸಲಾಗಿದೆ ಎಂದು ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾದ ಕಾರ್ಯದರ್ಶಿ ಅಣ್ಣವೇಲು ತಿಳಿಸಿದರು. ದಿನಾಂಕ 26/12/2024 ನಡೆಯಲಿರುವ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘದ ಮಹಾಸಭೆ ಇದು. ನಾವು ತಮಿಳು ಬಾಂಧವರು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಭಾಗಕ್ಕೆ ನಾವು ಭೇಟಿ ನೀಡಿ ಎಲ್ಲ ತಮಿಳು ಬಾಂಧವರನ್ನು ಭೇಟಿ ಮಾಡಿ ನಾಳೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಈ ಒಂದು ಆಹ್ವಾನದಲ್ಲಿ ಸುಮಾರು 3,000 ಜನ ಸೇರುವ ಒಂದು ಅಂದಾಜಿದ್ದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ರೀತಿಯ ಊಟದ ವ್ಯವಸ್ಥೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಸುಸಜ್ಜಿತವಾಗಿ ಕಾರ್ಯಕ್ರಮವನ್ನು ನಡೆಯಲಿಕ್ಕೆ ತಮ್ಮೆಲ್ಲರಲ್ಲಿ ಕೋರ್ತಾ ಇದ್ದೀವಿ. ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ಅಧ್ಯಕ್ಷರಾದ ಜಿ ರಘುರವರು ಮಾತನಾಡಿ, ತಾಲೂಕು ಕಚೇರಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಭವನದವರೆಗೂ ವಿವಿಧ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಬರುವುದರಿಂದ ಎಲ್ಲ ಚಿಕ್ಕಮಗಳೂರು ಜನತೆ ಮೆರವಣಿಗೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೇಳಿಕೊಂಡರು. ನಾಳೆ ನಡೀತಕ್ಕಂಥ ಗುರುವಾರ ಬೆಳಗ್ಗೆ 10 ಗಂಟೆ ನಡೀತಕ್ಕಂಥ ಕಾರ್ಯಕ್ರಮ ಒಂದು ಬೃಹತ್ ಮೆರವಣಿಗೆಯನ್ನ ಮಾಡಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನಸಾಮಾನ್ಯ ಮಧ್ಯೆ ನಾವು ಕೂಡ ಇಲ್ಲಿ ಬದುಕ್ತಾ ಇದ್ದೀವಿ. ನಮಗೂ ಕೂಡ ಹಲವಾರು ಸಮಸ್ಯೆಗಳಿದೆ. ಜನಪ್ರತಿನಿಧಿಗಳು ನಮ್ಮ ಪರವಾಗಿ ಯೋಚನೆ ಮಾಡಬೇಕು ಅನ್ನತಕ್ಕಂಥ ಒಂದು ಸಂದೇಶ ಸಾರಲಿಕ್ಕೆ ನಾವು ನಾಳೆ 10 ಗಂಟೆಗೆ ಮೆರವಣಿಗೆಯಲ್ಲಿ ಹೊರಡ್ಬೇಕಾದ್ರೆ ಸುಮಾರು 1000 ಜನರಲ್ಲಿ ಒಂದು ಮೆರವಣಿಗೆ ಮಾಡಿ ಈ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶಗೊಳಿಸ್ತೀವಿ. ಇದ್ರ ಉದ್ದೇಶ ಇನ್ನೇನಿಲ್ಲ, ನಾವು ಹುಟ್ಟಿರ್ತಕ್ಕಂಥ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರು, ಆದರೆ ಎಲ್ಲರಿಗೂ ಸ್ಥಾನಮಾನ ಸಿಗ್ತಾ ಇರ್ತಕ್ಕಂಥ ಈ ಜಿಲ್ಲೆ ಆಗಲಿ ರಾಜ್ಯದಲ್ಲಾಗಲಿ ಈ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ತಮಿಳು ಭಾಷಿಕರಿಗೆ ಇವತ್ತು ಹಲವಾರು ಸಮಸ್ಯೆಗಳಿದ್ರು ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಅವ್ರ ಬಗ್ಗೆ ಗಮನ ಹರಿಸ್ತಲ್ಲ. ಆ ಸರ್ಕಾರದ ಗಮನ ಹರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಮಾವೇಶ ನಡೆಸ್ತಾ ಇದ್ದೀವಿ. ಹಾಗಾಗಿ ಹಲವಾರು ವಿಚಾರಗಳನ್ನ ಈಗಾಗಲೇ ನಮ್ಮ ಸಮಾವೇಶದಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕಿದ್ದೀವಿ. ನಮ್ಮ ಸಮಾಜದ ಬಾಂಧವರು ಇವತ್ತು ಹಲವಾರು ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರೆ. ಇವತ್ತು ಕೆಲವರಿಗೆ ಹಕ್ಕುಪತ್ರ ಇಲ್ಲ, ಕೆಲವರಿಗೆ ಅಲ್ಲಿ ವಾಸ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳು ಸರ್ಕಾರದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದೇ ನಮ್ಮ ಯೋಚನೆ. ಹಾಗಾಗಿ ಅದನ್ನೆಲ್ಲ ಕೊಡಿಸ್ತಕ್ಕಂಥ ಎಲ್ಲ ಬಡವರು ಯಾರಿದ್ದಾರೆ ಅವರೆಲ್ಲರಿಗೂ ಎಲ್ಲ ಮೂಲಭೂತ ಸೌಕರ್ಯ ಸಿಕ್ಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಿರುವಳ್ಳುವರ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಜಿ ಶಂಕರ್ ಕುಮಾರ್ ಮಾತನಾಡಿ, ದ್ರಾವಿಡ ಸಂಸ್ಕೃತಿ ಸಮ್ಮಿಲನೋತ್ಸವ ಕೇವಲ ಭಾಷಣದ ಕಾರ್ಯಕ್ರಮವಲ್ಲ, ನಮ್ಮ ದ್ರಾವಿಡ ಜನಾಂಗದ ನೋವುಗಳನ್ನು ಹೇಳಿಕೊಳ್ಳಲು ಒಂದು ವೇದಿಕೆ ಎಂದು ತಿಳಿಸಿದರು. ತಮಿಳು ಭಾಷಿಕರ ಮಹಾಸಭೆಯನ್ನ 26 ತಾರೀಕು ನಾಳೆ ಇದೇ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದು, ನಮ್ಮ ಕ್ಷೇತ್ರದ ಜನತೆಗಳು ತಮಿಳು ಬಾಂಧವರು ತಮಿಳು ಭಾಷಿಕರು ಏನಿದ್ದಾರೆ ಎಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದು ನಾಳೆ ಕಾರ್ಯಕ್ರಮ ಬೆಳಗ್ಗೆ 8 ತಾಲೂಕು ಆಫೀಸಿನಿಂದ ಮೆರವಣಿಗೆ ಆಗಮಿಸಿ ಅಂಬೇಡ್ಕರ್ ಭವನದಲ್ಲಿ ಆರಂಭಗೊಳ್ತದೆ. ಇದಕ್ಕೆ ಚಿಕ್ಕಮಗಳೂರಿನ ಎಲ್ಲಾ ಜನಪ್ರತಿನಿಧಿಗಳು ಭಾಗವಹಿಸ್ತಿದ್ದಾರೆ. ತಮಿಳು ಭಾಷಿಕರು ಕೂಡ ಒಂದು 3,000 ಜನ ಸೇರುವ ನಿರೀಕ್ಷೆ ಇದೆ ನಮಗೆ. ಬಂದಿರತಕ್ಕಂಥ ಜನಕ್ಕೆ ಕಾರ್ಯಕ್ರಮದ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಜೊತೆಗೆ ತಮಿಳು ಸಂಘ ಮತ್ತೆ ತಿರುವಳ್ಳುವರ್ ಪತ್ತಿನ ಸಹಕಾರ ಸಂಘ ಮತ್ತು ಕುಮಾರಗಿರಿ ದೇವಸ್ಥಾನ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ. ಇದರ ಮೂಲ ಉದ್ದೇಶ ಏನಂತಂದ್ರೆ, ನಾವು ಏನು ತಮಿಳು ಭಾಷಿಕರು ತಾತ ಮುತ್ತಾತನ ಕಾಲದಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು ಕೂಡ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ನಮ್ಗೆ ಸಿಗ್ತಾ ಇಲ್ಲ, ನಮ್ಮನ್ನ ಕಡೆಗಣಿಸುವಂತ ಕೆಲಸನ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರದನ್ನ ಕಣ್ಣನ್ನ ತೆರೆಸಬೇಕು, ಜೊತೆಗೆ ನಮ್ಮ ಇರುವಿಕೆಯನ್ನು ಅವ್ರಿಗೆ ತೋರ್ಪಡಿಸಬೇಕು, ಜೊತೆಗೆ ಸರ್ಕಾರ ಸವಲತ್ತು ಕೂಡ ನಮಗ್ ಕೂಡ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೂ ಎಲ್ಲರೂ ಕೂಡ ಸಹಕರಿಸ್ತಿದ್ದಾರೆ. ಹಾಗಾಗಿ ನಾಳೆ ಕಾರ್ಯಕ್ರಮ ಬರ್ತಕ್ಕಂತ ಎಲ್ಲರೂ ಕೂಡ ಸುಸ್ವಾಗತ ಕೋರ್ತಾ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಯಶಸ್ವಿ ಮಾಡ್ಕೊಳ್ಳಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾದ ಉಪಾಧ್ಯಕ್ಷರಾದ ಕೆ ಕೃಷ್ಣರಾಜ್, ಖಜಾಂಚಿ ಎ ಲಕ್ಷ್ಮಣನಾರಾಯಣ್, ಯುವ ಘಟಕದ ಅಧ್ಯಕ್ಷರಾದ ಕಾರ್ತಿಕ್, ಕಾರ್ಯದರ್ಶಿ ಭರತ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಟಿ ಗೋಪಿನಾಥ್ ಉಪಸ್ಥಿತರಿದ್ದರು.